ನಮಸ್ಕಾರ ತುಲಾ ರಾಶಿ ವೀಕ್ಷಕರೇ, ಸ್ವಾಗತ ನಮ್ಮ ರಾಶಿಯ ಯೂಟ್ಯೂಬ್ ಚಾನೆಲ್ಗೆ. ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ತುಲಾ ರಾಶಿಯವರ ನವೆಂಬರ್ 23ರ ದಿನ ಭವಿಷ್ಯ. ತುಲಾ ರಾಶಿಯವರ ನವೆಂಬರ್ 23ರ ದಿನ ಯಾವ ರೀತಿಯಾಗಿ ಆರಂಭಗೊಳ್ಳುತ್ತೆ ಎಂದು ನೋಡೋಣ. ಈ ದಿನ ನಿಮಗೆ ಶುಭವಾಗಲಿ ಎಂದು ಆಶಿಸುತ್ತೇನೆ. ಹಾಗಿದ್ದರೆ ಬನ್ನಿ ತುಲಾ ರಾಶಿಯವರೇ, ನಿಮ್ಮ ಈ ದಿನ ಹೇಗಿದೆ ಎಂದು ನೋಡೋಣ. ತುಲಾ ರಾಶಿಯವರೇ, ನಾಳೆ ತುಲಾ ರಾಶಿಯವರ ಮನಸ್ಸು ತೂಪಮಾನದಂತೆ ಕೆಲಸ ಮಾಡುತ್ತದೆ. ಯಾವ ಕೆಲಸ ಮಾಡಲಿ, ಯಾವ ಮಾತು ಆಡಲಿ, ಯೋಚನೆ ಹೆಚ್ಚು. ನಿಮ್ಮ ಆಕರ್ಷವುಳ್ಳ ಕೆಲಸಗಳಲ್ಲಿ ಮುಂದುವರಿಯುವ ಒಳ್ಳೆಯ ದಿನ. ಕೆಲ ಹೊತ್ತಿಗೆ ಗೊಂದಲ ಬರಬಹುದು, ಆದರೆ ಕೊನೆ ನಿಮ್ಮ ತೀರ್ಮಾನ ಸರಿಯಾಗುತ್ತದೆ. ಒಂದು ಹಳೆಯ ಚಿಂತೆ ವಿಷಯ ನಿಧಾನವಾಗಿ ಸರಿಯಾಗುವ ಸೂಚನೆ. ಯಾರಾದರೂ ನಿಮ್ಮನ್ನು ನೋಯಿಸಿದರೆ ಇದಕ್ಕೆ ಸ್ಪಷ್ಟ ಉತ್ತರ ಸಿಗುವ ಸಮಯ. ಹಣದ ಬಗ್ಗೆ. ಹಣದ ವಿಷಯದಲ್ಲಿ ಸ್ಥಿರತೆ, ಆದರೆ ಆಕಸ್ಮಿಕ ಖರ್ಚು ಬರಬಹುದು. ನಾಳೆ ಎದುರಾಗುವ ಒಬ್ಬ ವ್ಯಕ್ತಿ ಹಣದ ಸಂಬಂಧದ ಒಂದು ಚಿನ್ನದ ಸಲಹೆ ಕೊಡಬಹುದು. ಹಳೆಯ ಸಾಲ, ಬಾಕಿ, ತಡವಾದ ಹಣ, ಇದರಲ್ಲಿ ಏನಾದರೂ ನಿಮಗೆ ಸೋಲು ಜಯದ ನಡುವೆ ಇರುವಂತ ಕಾಣುತ್ತದೆ. ಆದರೆ ಕೊನೆಗೆ ಒಳ್ಳೆಯದೇ ಆಗುತ್ತದೆ. ಹಣ ಉಳಿಸೋಕೆ ಸೂಕ್ತ ದಿನ. ಪ್ರೀತಿಯ ಬಗ್ಗೆ. ಪ್ರೀತಿ ಜೀವನ ನಾಳೆ ಮೃದುವಾಗಿ ಸಾಗುತ್ತದೆ. ಜೋಡಿಗಳ ನಡುವಿನ ಆತರ ಕಡಿಮೆಯಾಗುತ್ತದೆ. ಮಾತನಾಡಿ ತಪ್ಪು ಕಲ್ಪನೆಗಳನ್ನು ನೀಗಿಸುವ ದಿನ. ಸಿಂಗಲ್ ತುಲಾ ರಾಶಿಯವರಿಗೆ ಒಬ್ಬರು ಬಗ್ಗೆ ಮನಸ್ಸಿಗೆ ಹೊಸ ಸ್ಪಂದನೆ ಬರುತ್ತದೆ. ನಿಮ್ಮ ಮಾತಿನ ಮೃದುವಾದ ಶೈಲಿ ಅವರ ಮನಸ್ಸಿಗೆ ಹತ್ತಿರ ಬರುತ್ತದೆ. ಹಿಂದಿನ ಪ್ರೇಮದ ನೆನಪುಗಳು ಕಾಡಬಹುದು, ಆದರೆ ಅದರಿಂದ ನೀವೇನು ದುರ್ಬಲ ಆಗುವುದಿಲ್ಲ. ಇನ್ನು ಕುಟುಂಬದ ಬಗ್ಗೆ. ಕುಟುಂಬದಲ್ಲಿ ನಾಳೆ ಸಂತೋಷದ ವಾತಾವರಣ. ಹಿರಿಯರ ಮಾತಿನಿಂದ ಸಕಾರಾತ್ಮಕ ಶಕ್ತಿ ಸಿಗಲಿದೆ. ಮನೆಯಲ್ಲಿ ಸಲಹೆ, ಸಹಾಯ ಬೇಕಾದ ಒಬ್ಬರನ್ನು ನೀವು ನೋಡಿಕೊಳ್ಳಬಹುದು. ಸಣ್ಣ ವಿಷಯದಲ್ಲಿ ಮನೆಯಲ್ಲಿ ಚರ್ಚೆ ಬರಬಹುದು, ಆದರೆ ನಿಮಗೆ ಇರುವ ಶಾಂತಿಯ ಗುಣದಿಂದ ಅದನ್ನು ಸುಲಭವಾಗಿ ಶಮನ ಮಾಡಬಹುದು. ಉದ್ಯೋಗ. ಕಚೇರಿಯಲ್ಲಿ ನಾಳೆ ನಿಮ್ಮ ಸ್ಥಾನ, ಮಾತು, ಕೆಲಸ ಮುಖ್ಯ ಬೆಲೆ. ಮೇಲಧಿಕಾರಿಗಳ ಮೇಲೆ ನಿಮ್ಮ ಕೆಲಸವನ್ನು ಗಮನಿಸುತ್ತಾರೆ. ಹೊಸ ಜವಾಬ್ದಾರಿಗಳು ಬರಬಹುದು. ಇತರರ ಜಗಳ, ರಾಜಕೀಯದಿಂದ ದೂರ ಇರಿ, ಇಲ್ಲವಾದರೆ ನಿಮ್ಮ ಮನಸ್ಸಿಗೆ ಬೇಸರ. ಹೊಸ ಅವಕಾಶವನ್ನು, ಹೊಸ ಕೆಲಸದ ವಿಚಾರವನ್ನು ಯೋಚಿಸಲು ಸೂಕ್ತ ಸಮಯ. ಇನ್ನು ವೃತ್ತಿ ಜೀವನ. ನಿಮ್ಮ ಬುದ್ಧಿ ತೀರ್ಮಾನ, ಕಲಿಕೆ ನಾಳೆ ಜೋರಾಗಿರುತ್ತದೆ. ಒಂದು ಹೊಸ ಕೌಶಲ್ಯ ಕಲಿಯುವ ಅವಕಾಶ. ನಿಮ್ಮ ಬರವಣಿಗೆಗೆ, ಮಾತನಾಡುವ ಶಕ್ತಿ ಅಥವಾ ಕಲೆ ಇದ್ದರೆ ಅದಕ್ಕೆ ಮೆಚ್ಚುಗೆ ಸಿಗುವ ದಿನ. ನಿಮಗೆ ಗೊತ್ತಿರದವರು ಒಬ್ಬ ವ್ಯಕ್ತಿ ನಿಮ್ಮ ವೃತ್ತಿಗೆ ಬೆಂಬಲವಾಗಿ ಬರುತ್ತಾರೆ. ವ್ಯಾಪಾರ. ವ್ಯಾಪಾರಗಳಿಗೆ ನಾಳೆ ಹೊಸ ಗ್ರಾಹಕ, ಹೊಸ ಒಪ್ಪಂದ ಸಿಗುವ ಸೂಚನೆ. ಸಣ್ಣ ಗೊಂದಲ ಇದ್ದರೂ ಒಳ್ಳೆಯ ಮಾತಿನಿಂದ ಅದನ್ನು ಸರಿಪಡಿಸಬಹುದು. ಹಳೆಯ ವ್ಯವಹಾರ ನಿಂತಿದ್ದ ಕೆಲಸ ಪುನಃ ಚಲನೆಯಲ್ಲಿ ಬರುತ್ತದೆ. ಹೊಸ ಹೂಡಿಕೆ ಮಾಡುವ ಯೋಚನೆ ಇದ್ದರೆ ನಾಳೆ ಸಂಪೂರ್ಣವಾಗಿ ಬೇಗ ನಿರ್ಧಾರ ಮಾಡಬೇಡಿ. ನಿಧಾನವಾಗಿ, ನೇರವಾಗಿ ವಿಚಾರಿಸಿ. ಆರೋಗ್ಯ. ಮನಸ್ಸು ನಾಳೆ ಜೋರಾಗಿ ಯೋಚಿಸುತ್ತದೆ, ಆದರೆ ತಲೆಯ ಭಾರ, ತುರುಕೆ, ಸಣ್ಣ ಒತ್ತಡ ಬರಬಹುದು. ಆದರೆ ದೈಹಿಕವಾಗಿ ದೊಡ್ಡ ಸಮಸ್ಯೆ ಇಲ್ಲ. ನೀರಿನ ಸೇವೆ ಹೆಚ್ಚು. ಬೆಳಗಿನ ಸಣ್ಣ ನಡೆಯುವ ನಿಮಗೆ ಚೈತನ್ಯ ಕೊಡುತ್ತದೆ. ಎಲ್ಲಕ್ಕಿಂತ ಮುಖ್ಯ, ಇತರರ ಭಾರವನ್ನು ನಿಮ್ಮ ಹೃದಯಕ್ಕೆ ಹತ್ತಿಕೊಳ್ಳಬೇಡಿ. ಅದೃಷ್ಟ ಸಂಖ್ಯೆ. ಅದೃಷ್ಟ ಸಂಖ್ಯೆ 6. ನಾಳೆ 6 ಸಂಖ್ಯೆ ನಿಮಗೆ ಸಮತೋಲನ, ಶಾಂತಿ, ಸ್ಪಷ್ಟತೆ ಕೊಡುತ್ತದೆ. ಈ ಸಂಖ್ಯೆ ಇರುವ ಯಾವುದೇ ವಿಷಯ, ಸಮಯ, ದಿನಾಂಕ, ವಾಹನ, ಸಂಖ್ಯೆ ಖರೀದಿ ನಿಮಗೆ ಇಂದು ಒಳ್ಳೆಯ ಸೂಚನೆ ತರುತ್ತದೆ. ಎಲ್ಲ ಗೊಂದಲ ಇದ್ದರೂ 6 ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ನಿಮಗೆ ಮನಸ್ಸಿಗೆ ಇಂದು ಧೈರ್ಯ ಮತ್ತು ಸ್ಪಷ್ಟತೆ ಬರುತ್ತದೆ. ಈ ಬಣ್ಣ ಧರಿಸಿದರೆ ನಿಮ್ಮ ಮಾತಿನ ತೂಕ ಹೆಚ್ಚಾಗುತ್ತದೆ. ಜನರ ನಿಮ್ಮ ವಿಚಾರಗಳು ಗಮನಿಸುತ್ತಾರೆ. ಮನಸ್ಸಿನ ಒತ್ತಡವು ನೀಲಿ ಬಣ್ಣದಿಂದ ಕಡಿಮೆಯಾಗುತ್ತದೆ. ಅದೃಷ್ಟ ದಿಕ್ಕು ಪಶ್ಚಿಮ. ಪಶ್ಚಿಮ ದಿಕ್ಕು ನಿಮ್ಮ ದಿನದ ಶಕ್ತಿಯನ್ನು
ಸರಿಯಾಗುತ್ತದೆ. ಯಾವುದೇ ಪ್ಲಾನ್, ಮಾತುಕತೆ, ಮನಸ್ಸಿನಲ್ಲಿ ತೀರ್ಮಾನ ಪಶ್ಚಿಮಕ್ಕೆ ಮುಖ ಮಾಡಿದಾಗ ಅಥವಾ ಆ ದಿಕ್ಕಿನಲ್ಲಿ ನಡೆದಾಗ ಸ್ಪಷ್ಟ ಯೋಚನೆ ಬರುತ್ತದೆ. ಪಶ್ಚಿಮ ನಾಳೆ ನಿಮಗೆ ಹೊಸ ಅವಕಾಶಗಳು ದಿಕ್ಕು. ಅದೃಷ್ಟ ಸಮಯ ಮಧ್ಯಾಹ್ನ 1 ರಿಂದ 3 ಈ 2 ಗಂಟೆ ಇಂದು ನಿಮಗೆ ಶಕ್ತಿ, ಚೈತನ್ಯ, ಒಳ್ಳೆಯ ಫಲ ನೀಡುವ ಸಮಯ. ಈ ಸಮಯದಲ್ಲಿ ಯಾವ ಕೆಲಸ ಮಾಡಲಿ, ಯಾವ ಮಾತು, ಹಣ, ನಿರ್ಧಾರ, ಸಂದೇಶ, ಫಲ ಲಾಭದತ್ತ ಸಾಗುತ್ತದೆ. ಕಷ್ಟದ ಕೆಲಸವನ್ನು ಈ ಸಮಯದಲ್ಲಿ ಮಾಡಿದರೆ ಸುಲಭವಾಗಿ ಮುಗಿಯುತ್ತದೆ. ಅದೃಷ್ಟದ ಕೆಲಸ, ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ನಾಳೆ ನಿಮ್ಮ ಮಾತು, ನಿಮ್ಮ ಸಲಹೆ, ನಿಮ್ಮ ಅಭಿಪ್ರಾಯ ಇವು ಇಂದು ಬೆಲೆ ಇದೆ. ಯಾರಾದರೂ ನಿಮ್ಮನ್ನು ಪ್ರಶ್ನಿಸಿದರೆ ನೇರವಾಗಿ ಮಾತನಾಡಿ. ಅದೇ ನಿಮ್ಮ ಒಳ್ಳೆಯ ಜನ, ಒಳ್ಳೆಯ ಅವಕಾಶ, ಒಳ್ಳೆಯ ಫಲ ತರುತ್ತದೆ. ನಿಮ್ಮ ಮಾತೆ ನಾಳೆ ನಿಮ್ಮ ಅದೃಷ್ಟದ ಬಾಗಿಲು.